ನಮಸ್ಕಾರ ಗೆಳೆಯರೆ. ತುಂಬ ದಿನಗಳಿಂದ ಒಂದು ಆಲೋಚನೆ ತಲೆಯಲ್ಲಿ ಬಂದು ಇದ್ರ ಬಗ್ಗೆ ಮಂಥನ ಮಾಡಿದಾಗ ನನಗನ್ಸಿದ್ದು ಕೆಲವು ವಿಚಾರಗಳನ್ನ ನಾನು ಈಗ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಟಾಪಿಕ್ ಯಾವುದಪ್ಪ ಅಂತಂದರೆ ಪ್ರಕೃತಿ ಅಥವಾ ನಿಸರ್ಗ. ನಾವು ಪ್ರಕೃತಿಯಲ್ಲಿ ವೈವಿಧ್ಯತೆ ಇದೆ. ಗಿಡ, ಮರ, ಕಾಡು, ಗುಡ್ಡ, ನದಿ, ಝರಿ, ಹೀಗೆ ಸಾಕಷ್ಟು ಪ್ರಕೃತಿಯಲ್ಲಿ ವೈವಿಧ್ಯತೆ ಇದೆ. ಸೊ ಮಳೆಗಾಲದಲ್ಲಿ ಮಳೆ ಬಂದಾಗ ಹಚ್ಚ ಹಸಿರಾಗಿ ಕಂಗೊಳಿಸುವ ಗುಡ್ಡ ಪ್ರದೇಶಗಳು, ಕಾಡು, ನದಿ, ಝರಿ ನೋಡಿದಾಗ ಮನಸ್ಸಿಗೆ ಮುದ ಕೊಡುತ್ತೆ. ಅದೇ ರೀತಿಯಲ್ಲಿ ಚಳಿಗಾಲದಲ್ಲಿ ಮಂಜು ಮುಸುಕಿದ ವಾತಾವರಣ, ಬೆಳಗ್ಗೆ ಹಿತವಾದ ತಣ್ಣನೆ ಗಾಳಿ, ಮತ್ತು ಆ ಮಂಜು ಮುಸುಕಿದ ಕೆಲವು ಪ್ರದೇಶಗಳಲ್ಲಿ ಅತ್ಯಂತ ಮನಸ್ಸಿಗೆ ಮುದ ಕೊಡ್ತಕ್ಕಂಥ ಚಿತ್ರಣ ಮೂಡಿಬರುತ್ತೆ. ನಾವು ಯಾವುದಾದ್ರು ಗುಡ್ಡ ಕಾಡುಗಳಿಂದ ಹೋದಾಗ ಅಥವಾ ಯಾವುದೋ ಬಿಲ್ಡಿಂಗ್ ಮೇಲಿಂದ ನೋಡಿದಾಗ ಮಂಜು ಕವಿದು ಅಲ್ಲಲ್ಲಿ ಕೆಲವು ಭಾಗಗಳು ನಮಗೆ ಭೂಮಿಯ ಭಾಗಗಳು ಎದ್ದು ಕಾಣಿಸಿದಾಗ ಅದು ಹಸಿರು ಇರ್ಬೋದು, ಇಲ್ಲದೆ ಇರ್ಬೋದು, ಬಟ್ ಆದರೂ ಮನಸ್ಸಿಗೆ ಮುದ ಅಂತೂ ಕೊಟ್ಟೇ ಕೊಡುತ್ತೆ. ಹಾಗೆ ಅತ್ಯಂತ ಚಳಿಗಾಲದಲ್ಲಿ ಹಿಮ ಎಲ್ಲಿ ಇರುತ್ತೋ ಅಲ್ಲಿ, ಹಿಮಾಲಯದಲ್ಲಿ ಅಥವಾ ಬೇರೆ ಪ್ರದೇಶಗಳಲ್ಲಿ ಭೂಮಿಯಲ್ಲಿ ಎಲ್ಲೆಲ್ಲಿ ಹಿಮ ಕವಿದಿರುತ್ತೋ ಅಲ್ಲಿ ನೋಡೋದಕ್ಕೆ ಪ್ರಕೃತಿ ಎಷ್ಟು ಸೌಂದರ್ಯವಾಗಿರುತ್ತೆ, ಎಷ್ಟು ಮನಸ್ಸಿಗೆ ಆಹ್ಲಾದ ಕೊಡುತ್ತೆ. ಆ ಪ್ರಕೃತಿಯ ಸೊಬಗು ಮತ್ತು ಆ ಪ್ರಕೃತಿ ಮಡಿಲಲ್ಲಿರ್ತಕ್ಕಂಥ ನಮಗೆ ಎಕ್ಸ್ಪೀರಿಯೆನ್ಸು, ಆ ವೈಬೇ ಬೇರೆ. ಅದೇ ರೀತಿಯಲ್ಲಿ ನಾವು ಸಮ್ಮರಲ್ಲಿ ಬಂದಾಗ ಮರಳುಗಾಡು ನೋಡಲಿಕ್ಕೆ ಎಷ್ಟು ಚೆಂದ. ಸೊ ದೂರದಿಂದ ಮರಳುಗಾಡನ್ನ ನೋಡೋದಕ್ಕೂ, ಅಲ್ಲಿ ಮರಳುಗಾಡಲ್ಲಿದ್ದು ಮರಳುಗಾಡನ್ನ ಸುತ್ತಮುತ್ತ ವಾತಾವರಣ ನೋಡಿ ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಕೊಡುತ್ತೆ. ಸೊ ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಪ್ರಕೃತಿ ಅನ್ನೋದೇ ಒಂದು ಸೊಬಗು. ಆ ಸೊಬಗನ್ನು ನೋಡೋದಕ್ಕೆ, ಅನುಭವಿಸೋದಕ್ಕೆ ಮತ್ತು ಪ್ರಕೃತಿಯೊಡನೆ ನಮ್ಮನ್ನು ನಾವು ಸಂಬಂಧ ಹೇಗೆ ಕಲ್ಪಿಸ್ಕೊಂಡು ಆ ಪ್ರಕೃತಿಯೊಡನೆ ನಾವು ಮಿಲನ ಆದಾಗ ಅದರ ಅನುಭವವೇ ಬೇರೆ. ಹೆಚ್ಚಾಗಿ ಮನಸ್ಸಿಗೆ ಮುದ ಕೊಡ್ತಕ್ಕಂಥದ್ದು. ಎಂಥದೇ ಸ್ಟ್ರೆಸ್ಸು, ಎಂಥದೇ ಜೀವನದಲ್ಲಿ ಪ್ರಾಬ್ಲಮ್ ಇದ್ದರೂ ಪ್ರಕೃತಿಯೊಡನೆ ಬೆರೆತಾಗ ಅವೆಲ್ಲನೂ ಕರಗೋಗುತ್ತೆ. ಇದು ನನ್ನ ಸ್ವಂತ ಅನುಭವದ ಮಾತು. ಅದೇ ರೀತಿಯಾಗಿ ಎಲ್ಲನೂ ಹಂಗೆ ಪ್ರಕೃತಿ ದತ್ತವಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾವೆಲ್ಲನೂ ತೊಗೊಳಕ್ಕಾಗಲ್ಲ. ಸೊ ಪ್ರಕೃತಿ ದತ್ತವಾಗಿ ಏನಾಗುತ್ತೆ, ಅತ್ಯಂತ ಮಳೆ ಬಂದಾಗ ಫ್ಲಡ್ ಆಗುತ್ತೆ, ಅಥವಾ ಅತ್ಯಂತ ಹಿಮ ಮೇಲಿಂದ ಬಿದ್ದಾಗ ಹಿಮಪಾತ ಆಗುತ್ತೆ. ಸೊ ಹಂಗೆ ಮರಳುಗಾಡಲ್ಲಿ ಜೋರಾಗಿ ಬಿರುಗಾಳಿ ಬೀಸಿದಾಗ ಅದು ಧೂಳಿನ ಮೋಡ ಆಗುತ್ತೆ, ಅಥವಾ ಸುಂಟರ್ ಗಾಳಿ ಬರ್ತಕ್ಕಂಥದ್ದು, ಜ್ವಾಲಾಮುಖಿ ಬರ್ತಕ್ಕಂಥದ್ದು, ಇವೆಲ್ಲ ಪ್ರಕೃತಿ ದತ್ತವಾಗಿ ಆಗ್ತಕ್ಕಂಥದ್ದು. ಕಾಡ್ಗಿಚ್ಚು ಇವೆಲ್ಲ ಪ್ರಕೃತಿ ದತ್ತವಾಗಿ ಆಗ್ತಕ್ಕಂಥದ್ದು. ಸೊ ಪ್ರಕೃತಿ ದತ್ತವಾಗಿ ಏನಾಗುತ್ತೋ ಅದನ್ನು ಆಗಲಿಕ್ಕೆ ಮನುಷ್ಯ ಬಿಡೋಕ್ಕಾಗಲ್ಲ. ಯಾಕೆಂದರೆ ಮನುಷ್ಯನಿಗೆ ತನ್ನದೇ ಆದ ಯೋಚನಾ ಶಕ್ತಿ ಇದೆ. ಹಾಗಂತ ಮನುಷ್ಯ ಪ್ರಕೃತಿಯೊಡನೆ ಕನೆಕ್ಟ್ ಆಗಬಾರ್ದು ಅಂತಲ್ಲ. ಅತಿ ಹೆಚ್ಚು ನಾವು ಪ್ರಕೃತಿಯೊಡನೆ ಕನೆಕ್ಟ್ ಆದಾಗ ನಾವು ನಮ್ಮ ಈ ಸೃಷ್ಟಿಕರ್ತನ ಲೀಲೆ ಏನು ಅಂತ ತಿಳಿಯೋದಕ್ಕೆ ಸ್ವಲ್ಪ ಪ್ರಕೃತಿ ನಮಗೆ ಅನುವು ಮಾಡಿಕೊಡುತ್ತೆ. ಏಕೆಂದರೆ ನಾವು ನಮ್ಮ ಶರೀರ ಬಂದಿರೋದೇ ಪಂಚಭೂತಗಳಿಂದ. ಸೊ ಹಾಗಾಗಿ ನನಗನ್ಸಿದ್ದೇನಪ್ಪ ಅಂತಂದರೆ, ನಾವು ಹೆಚ್ಚು ಆದಷ್ಟು ಸಮಯವನ್ನು ನಾವು ಪ್ರಕೃತಿ ಮಧ್ಯೆ ಕಳಿಬೇಕು. ಕಳೆದಾಗ ಅದು ಅನುಭವಕ್ಕೆ ಬರುತ್ತೆ. ಇದು ನನ್ನ ಅನುಭವ. ನಾವು ಅತಿ ಹೆಚ್ಚು ನಾವು ಪ್ರಕೃತಿಯೊಡನೆ ಸಂಬಂಧ ಕಳಿಸಿದಾಗ ನಮಗೆ ಇದು ಅನುಭವಕ್ಕೆ ಬರುತ್ತೆ. ಸೊ ಇಷ್ಟು ಹೇಳಕ್ಕೆ ಬಯಸ್ತೀನಿ. ಧನ್ಯವಾದ.